ಶಿವಮೊಗ್ಗದ ಡಿಸಿಸಿ ಬ್ಯಾಂಕ್ನಲ್ಲಿ ಹಗರಣ ಕೇಸ್ ಸಂಬಂಧ ಬೆಂಗಳೂರು ಹಾಗೇನೆ ಶಿವಮೊಗ್ಗದಲ್ಲಿ ಇಡಿ ದಾಳಿಯನ್ನ ಮಾಡಿದೆ. ಬ್ಯಾಂಕ್ನ ಹಾಲಿ ಅಧ್ಯಕ್ಷ ಮಂಜುನಾಥ್ ಗೌಡ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಲ್ಲಿದೆ ಮಂಜುನಾಥ್ ಗೌಡ ಅವರ ಗೆಸ್ಟ್ ಹೌಸ್, ಅಲ್ಲಿ ಶೋಧವನ್ನ ಮಾಡಿದ್ದಾರೆ. ಬೆಂಗಳೂರು ಹಾಗೇನೆ ಶಿವಮೊಗ್ಗದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಈ ಬ್ಯಾಂಕ್ಗೆ ಸಂಬಂಧಪಟ್ಟವರು ಅವ್ಯವಹಾರದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅನ್ನೋ ಕುರಿತಂತೆ ಮಾಹಿತಿಯನ್ನು ಇದೀಗ ಕಲೆ ಹಾಕಲಾಗ್ತಿದೆ. ಇನ್ನು ಬೆಂಗಳೂರಲ್ಲಿರುವಂತಹ ಮಂಜುನಾಥ್ ಗೌಡ ಗೆಸ್ಟ್ ಹೌಸ್ನಲ್ಲಿ ಶೋಧವನ್ನ ಮಾಡಲಾಗಿದೆ. ಅಪೆಕ್ಸ್ ಬ್ಯಾಂಕ್ ಗೆಸ್ಟ್ ಹೌಸ್ನಲ್ಲಿ ಮಂಜುನಾಥ್ ಗೌಡ ವಿಚಾರಣೆಯನ್ನ ಮಾಡಲಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಶಿವಮೊಗ್ಗದಲ್ಲೂ ಇಡಿ ಅಧಿಕಾರಿಗಳಿಂದ ರೇಡ್ ಆಗಿದೆ. ಡಿಸಿಸಿ ಬ್ಯಾಂಕ್ನ ಮಾಜಿ ಮ್ಯಾನೇಜರ್ ಶೋಭಾ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಶಿವಮೊಗ್ಗದ ಶೋಭಾ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ದಾಖಲಾತಿಗಳಲ್ಲಿ ಸಿಕ್ಕಿದ್ದು ಗೋಪಾಲ್ಗೌಡ ಬಡಾವಣೆಯ ನಿವಾಸ ಅಲ್ಲಿರೋದು. ಆ ನಿವಾಸದ ಮೇಲೆ ದಾಳಿಯಾಗಿದೆ. ಡಿಸಿಸಿ ಬ್ಯಾಂಕ್ ನಕಲಿ ಗೋಲ್ಡ್ ಹಗರಣ ಸಂಬಂಧ ದಾಳಿಯನ್ನ ಮಾಡಲಾಗಿದೆ. ಸುಮಾರು 68 ಕೋಟಿ ಮೌಲ್ಯದ ನಕಲಿ ಗೋಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಪಾಲ್ಗೌಡ ಬಡಾವಣೆಯ ಶೋಭಾ ಅವರ ನಿವಾಸ, ಕಾಮಾಕ್ಷಿ ಬೀದಿಯ ಶಿವಕುಮಾರ್, ಬಿಎಚ್ ರಸ್ತೆಯ ಬ್ಯಾಂಕ್ ಶಾಖೆ ಸೇರಿದಂತೆ ವಿವಿಧ 7 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಭದ್ರಾವತಿಯ ಜೇಡಿಕಟ್ಟೆಯ ನಿವೃತ್ತ ನೌಕರ ಶ್ರೀನಿವಾಸ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. 2014ರ ಜೂನ್ನಲ್ಲಿ ನಡೆದಿದ್ದಂತ ನಕಲಿ ಗೋಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ಶಿವಮೊಗ್ಗದ ಗಾಂಧಿ ಬಜಾರ್ ನಗರ ಶಾಖೆಯಲ್ಲಿ ಮ್ಯಾನೇಜರ್ ಆಗಿದ್ರು ಹಿಂದೆ ಶೋಭಾ, ಈಗ ಮಾಜಿ ಅವರು. ಆದ್ರೆ ಅವ್ರ ಮನೆ ಮೇಲೆ ಈಗ ದಾಳಿಯನ್ನ ಮಾಡಿ ಅವತ್ತಷ್ಟೊಂದು ದೊಡ್ಡ ಮೊತ್ತದಲ್ಲಿ ಹಗರಣ ಆಗೋದಕ್ಕೆ ಏನು ಕಾರಣ ಆಯಿತು, ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನೋ ಕುರಿತಂತೆ ಸಾಕ್ಷ್ಯ ಸಂಗ್ರಹದ ಜೊತೆಯಲ್ಲಿ ಶೋಭಾ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಶಿವಮೊಗ್ಗದಲ್ಲೂ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ನ ಗೋಲ್ಮಾಲ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆ ಬೆಂಗಳೂರಲ್ಲಿ ಇರುವಂತಹ ಮಂಜುನಾಥ್ ಗೌಡಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಅವರ ಗೆಸ್ಟ್ ಹೌಸ್ನಲ್ಲಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಸುಮಾರು ಜನ ಅಧಿಕಾರಿಗಳು, ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಡಿಸಿಸಿ ಬ್ಯಾಂಕ್ ಹಗರಣ ಸುಮಾರು ವರ್ಷ ಹಿಂದೆನೆ ನಡೆದಿತ್ತು, ಆಗ್ಲಿಂದ ನಿರಂತರವಾಗಿ ತನಿಖೆನೋ ಆಗ್ತಾ ಇತ್ತು. ಬಟ್ ಲೇಟೆಸ್ಟ್ ಡೆವಲಪ್ಮೆಂಟ್ ಅಂದ್ರೆ ಇಡಿ ಅಧಿಕಾರಿಗಳಿಗೆ ದಾಳಿಯನ್ನ ಮಾಡಿರೋದು. ಶಿವಮೊಗ್ಗದಲ್ಲಿ ಎಷ್ಟು ಕಡೆ ರೇಡ್ ಮಾಡಿದ್ದಾರೆ? ಚರ್ಮತ ಏನು ಶಿವಮೊಗ್ಗದ ಡಿಸಿಸಿ ಬ್ಯಾಂಕ್ ನಲ್ಲಿ 2014ರಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಕಲಿ ಗೋಲ್ಡ್ ಅನ್ನ ಇಟ್ಟು ಸಾಲವನ್ನ ಪಡೆದುಕೊಂಡಂತಹ ಪ್ರಕರಣ ಏನಿದೆ ಅದು ಇಡಿ ಹೆಗಲೇರಿತ್ತು. ಅದಾದ ನಂತರ ಈಗ 10 ವರ್ಷಗಳ ನಂತರ ಈಗ ಏನು ಇಡಿ ಅಧಿಕಾರಿಗಳು ಮೆಗಾ ದಾಳಿಯನ್ನ ನಡೆಸಿದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ 8ಕ್ಕೂ ಹೆಚ್ಚು ಕಡೆಗಳಿಲ್ಲ, ಅಂದ್ರೆ ಒಂದು ಬ್ರಾಂಚ್ ಏನೋ ನಗರ ಶಾಖೆ ಏನಿತ್ತು ಡಿಸಿಸಿ ಬ್ಯಾಂಕ್, ಆ ಬ್ರಾಂಚ್ ನಲ್ಲಿ ಸೇರಿದಂತೆ 8ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ನಡೆಸಿ ಏಕಕಾಲದಲ್ಲಿ ಬೆಳಗ್ಗೆ 3 ಗಂಟೆ ಹೊತ್ತಿಗೆ ಏಕಕಾಲದಲ್ಲಿ ದಾಳಿಯನ್ನ ನಡೆಸ್ತಾರೆ. ಈ ದಾಳಿಯಲ್ಲಿ 24ಕ್ಕೂ ಹೆಚ್ಚು ವಾಹನಗಳನ್ನ ಬಳಸಿಕೊಳ್ಳಲಾಗಿದೆ. ಜೊತೆಗೆ 96 ಜನ ಅಧಿಕಾರಿಗಳು ಈ ದಾಳಿಯಲ್ಲಿ ಭಾಗಿಯಾಗಿರೋದು. ಒಂದು ರೀತಿಯಲ್ಲಿ ಶಿವಮೊಗ್ಗದ ಮಟ್ಟಿಗೆ ಈ ದಾಳಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಸದ್ದನ್ನ ಮಾಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ನಡೆದಂತಹ ಏನು ಪ್ರಕರಣ ಏನಿತ್ತು, ನಕಲಿ ಗೋಲ್ಡ್ ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ 13 ಜನ ಆರೋಪಿಗಳಿದ್ರು. 13 ಜನ ಆರೋಪಿಗಳಲ್ಲಿ 7 ಜನ ಆರೋಪಿಗಳ ಮನೆ ಮೇಲೆ ಈಗ ದಾಳಿಯನ್ನ ನಡೆಸಿರೋದು. ಈ ಬೆನ್ನಲ್ಲೇ ಏನು ಆಗಿನ ಬ್ಯಾಂಕಿನ ಮ್ಯಾನೇಜರ್ ಆದಂತಹ ಶೋಭಾ ಮನೆ ಮೇಲೆ, ಹಾಗೆ ಚಾಲಕ ಶಿವಕುಮಾರ್, ಹಾಗೆ ಜನರಲ್ ಮ್ಯಾನೇಜರ್ ಆದಂತಹ ನಾಗಭೂಷಣ್, ಜೊತೆಗೆ ಏನು ಜೇಡಿಕಟ್ಟೆ ಆಗಿರ್ಬೋದು, ಹೊನ್ನೂರು ಭಾಗದ ಒಂದು ಮನೆ ಇದೆ, ಅಲ್ಲೂ ಕೂಡ ಕ್ಯಾಶಿಯರ್ ಇದ್ರು. ಅವರ ಮನೆಯಲ್ಲೂ ಕೂಡ ಈಗ ದಾಳಿಯನ್ನ ನಡೆಸಿದ್ರು. ಈ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಈ ಹಿಂದೆ ಕೂಡ 2019ರಲ್ಲಿ ಇದೇ ವಿಚಾರವಾಗಿ ಏನು ಈ ಶೋಭಾ ಅವರು ಏನಿದ್ದಾರೆ ಅದನ್ನ ಸಿಬಿಐಗೆ ವಹಿಸಿ ಅಂತ ಒಂದು ಲೆಟರ್ನ ಕೂಡ ಹಾಕಿರ್ತಾರೆ. ಅಂದ್ರೆ ಇದನ್ನ ನಾನು ಒಬ್ಳೆ ಮಾಡಿಲ್ಲ, ಇದನ್ನ ಎಲ್ಲರೂ ಸೇರಿ ಮಾಡಿದ್ದೀವಿ, ಆದ್ರೆ ಜೊತೆಗೆ ಮಂಜುನಾಥ್ ಗೌಡ ಅವರ ಆದೇಶದ ಮೇರೆಗೆ ಇದನ್ನ ಮಾಡಿದೀವಿ ಅನ್ನೋ ಒಂದು ಮಾತನ್ನ ಲೆಟರ್ ಅಲ್ಲಿ ಮೆನ್ಷನ್ ಮಾಡಿ ಅದನ್ನ ಸಿಬಿಐಗೆ ವಹಿಸಿ ಅಂತೇಳಿ ಸರ್ಕಾರಕ್ಕೆ ಕಳಿಸಿರ್ತಾರೆ. ಹಾಗಾಗಿ ಅದನ್ನ ಈಗ ಒಂದಿಷ್ಟು ಅಧಿಕಾರಿಗಳು, ಸಿಡಿ ಅಧಿಕಾರಿಗಳು ನಂತರ ಅದನ್ನ ಪ್ರಕರಣನ ಕೈಗೆತ್ಕೊಂಡು ಅದನ್ನ ತನಿಖೆಯನ್ನು ಆರಂಭಿಸ್ತಾರೆ. ಈ ನಡುವೆ ಒಂದು ಸ್ಟೇ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸ್ಟೇಯನ್ನ ಕೂಡ ಮಂಜುನಾಥ್ ಗೌಡ ಅವರ ಕಡೆಯಿಂದ ಸ್ಟೇ ಬಂದಿರುತ್ತೆ. ಅದನ್ನ ಈಗ ಸದ್ಯ ಸ್ಟೇಯನ್ನ ವೆಕೇಟ್ ಮಾಡಿದ್ದು. ಅದಕ್ಕೆ ವೆಕೇಟ್ ಮಾಡಿದ ನಂತರ ಈ ಇಡಿ ಅಧಿಕಾರಿಗಳು ಈ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗ ಸದ್ಯ ಎಲ್ಲಾ ಕಡೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದು ಹಲವಾರು ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಏನು ಡಿಸಿಸಿ ಬ್ಯಾಂಕ್ ಇದೆ, ಡಿಸಿಸಿ ಬ್ಯಾಂಕಿನ ಮುಖ್ಯ ಕಚೇರಿ ಇದೆ, ಆ ಮುಖ್ಯ ಕಚೇರಿ ಮೇಲೂ ಕೂಡ ಇವತ್ತು ದಾಳಿಯಾಗುವ ಸಾಧ್ಯತೆ ಕೂಡ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈಗ ಏನು ಬೆಂಗಳೂರಲ್ಲಿ ಇದ್ದಂತಹ ಮಂಜುನಾಥ್ ಗೌಡರನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಡ್ರಿಲ್ ಅನ್ನ ನಡೆಸಿದ್ದು ಅಲ್ಲಿಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅವರನ್ನ ಅಪೆಕ್ಸ್ ಬ್ಯಾಂಕಿನ ಏನು ಜಾಗ ಇತ್ತು ಆ ಜಾಗದಲ್ಲಿ ಅವರನ್ನ ಈಗ ತನಿಖೆಗೆ ಒಳಪಡಿಸಿದ್ದಾರೆ. ನವಿತಾ.